ಸರ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಸಿಕ್ಕಾಪಟ್ಟೆ ನಾಯಿಗಳ ಪ್ರಾಬ್ಲಮ್ಮು. ನಾಯಿಗಳಿಂದ ತುಂಬ ತೊಂದರೆಗಳಾಗ್ತಾ ಇದ್ದಾವೆ ನಮಗೆ. ಮಕ್ಕಳನ್ನ ಅಟ್ಯಾಕ್ ಮಾಡ್ತವೆ, ದೊಡ್ಡವ್ರನ್ನ ಅಟ್ಯಾಕ್ ಮಾಡ್ತವೆ. ಈವನ್ ನಾವು ಕಸನ ಹೊರಗಡೆ ತಗೊಂಡು ಹೋಗಿ ಹಾಕ್ಬೇಕಂದ್ರೂ ನಮ್ಮನ್ನು ಅಟ್ಯಾಕ್ ಮಾಡ್ತವೆ. ಏನಾದರೂ ಬರಬೇಕು ಅಂದ್ರೂ ಅಟ್ಯಾಕ್ ಮಾಡ್ತವೆ. ನಮ್ಮ ಗಾಡಿಗಳ ಸೀಟ್ ಕವರ್ಸ್ ಎಲ್ಲ ಕಿತ್ತಾಕುತ್ತೆ. ಯಾವ ಟೈಮಲ್ಲಿ ಹೆಂಗೆ ಅಟ್ಯಾಕ್ ಮಾಡ್ತವೆ ಅಂತಲೇ ಗೊತ್ತಾಗಲ್ಲ ಅನಿಸುತ್ತೆ. ಸೊ ಅವರು ನಾಯಿಗಳು ಯಾರು ಸಾಕ್ತಾರೋ ಅವ್ರ ಮನೇಲಿ ಇಟ್ಕೊಂಡ್ಲಿ ಸರ್, ಊಟ ಹಾಕ್ತಾರ, ಅದು ಅವರು ಹ್ಯುಮ್ಯಾನಿಟಿ ಅದು. ಆದರೆ ನಮಗೆ ಸೇಫ್ಟಿ ಬೇಕು ಇಲ್ಲಿ, ಓಕೆನಾ? ಸೊ ಅವರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ನಮಗೆ ಸೇಫ್ಟಿ ಮೇಯ್ನು, ಸೇಫ್ಟಿನೇ ನಮಗೆ ಫಸ್ಟು ಮುಖ್ಯ. ಸೊ ಆ ನಾಯಿಗಳನ್ನ ಏನು ಮಾಡ್ತಾರೋ ಗೌರ್ಮೆಂಟು ತೊಗೊಂಡೋಗ್ತಾರೋ ಏನು ಮಾಡ್ತಾರೋ ಅದು ಅವ್ರ ಇಷ್ಟ. ಆದರೆ ನಾಯಿಗಳು ಮಾತ್ರ ಒಟ್ಟಿನಾಗಿ ಈ ಏರಿಯಾದಲ್ಲಿ ಇರಬಾರ್ದು. ನಮ್ಮ ಅಪಾರ್ಟ್ಮೆಂಟಲ್ಲೂ ಇರೋದೇ ಬೇಡ, ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿಬಿಟ್ಟಿದ್ದೀವಿ ನಾವು ನಾಯಿಗಳಿಂದ. ಯಾರೂ ಬಂದಿಲ್ಲ ಸರ್. ನಾವು ನಮ್ಮ ಅಸೋಸಿಯೇಷನಿಂದ ದೊಡ್ಡ ವ್ಯಕ್ತಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರೂ ಬಂದಿಲ್ಲ, ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಸಮಾಧಾನ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ. ಯಾರೂ ಹಿಡಿತಿಲ್ಲ. ಹೇಳ್ತಾರೆ ವ್ಯಾಕ್ಸಿನ್ ಹಾಕಿದ್ದಾರೆ ಮೇಡಮ್, ಏನು ಪ್ರಾಬ್ಲಮ್ ಆಗಲ್ಲ ನಿಮಗೆ ಅಂತ ಹೇಳ್ತಾರೆ. ಆದರೆ ಅವ್ರು ವ್ಯಾಕ್ಸಿನ್ ಹಾಕ್ತಾರೆ ನಾಯಿಗೆ. ನಾವು ಕಚ್ಚಿಸ್ಕೊಂಡು ನಾವು ಎಷ್ಟು ಸತಿ ಸರ್ ವ್ಯಾಕ್ಸಿನ್ ಹಾಕ್ಕೊಳೋದು? ಸೊ ಅದರಿಂದ ನೀವು ನಾಯಿಗಳನ್ನ ದಯವಿಟ್ಟು ನಿಮಗೆ ಹತ್ರನೇ ಕರ್ಕೊಂಡು ಹೋಗ್ಬಿಡಿ. ಇಲ್ಲಿ ನಾಯಿಗಳು ಮಾತ್ರ ಇಡಬೇಡಿ. ನಮಸ್ತೆ, ನಾನು LIG4 ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನಲ್ಲಿದ್ದೀನಿ. ಇಲ್ಲಿ ಮನೆ ಇದೆ ನಮ್ಮದು. 3 ತಿಂಗಳ ಹಿಂದೆ ನನ್ನ ಮಗನಿಗೆ 4 ನಾಯಿ ಅಟ್ಯಾಕ್ ಮಾಡ್ತು. ನಾವು ಅದನ್ನು ಯಾಕೆ ಏನು ಅಂತ ಅಸೋಸಿಯೇಷನ್ ಅವ್ರಿಗೆ ಹೇಳಿದ್ದಕ್ಕೆ ಅವರು ನಾವು ಕಂಪ್ಲೇಂಟ್ ಆಲ್ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರು. ಸರಿ, ನಾವು ಒಂದು ಕಂಪ್ಲೇಂಟ್ ಕೊಡೋಣ ಅಂತ 112ಗೂ ಫೋನ್ ಮಾಡಿ ಹೇಳಿ ಪೊಲೀಸವರೆಲ್ಲ ಬಂದಿದ್ದರು. ಇಲ್ಲಿ ಊಟ ಹಾಕಿ ನಾಯಿಗಳನ್ನ ಸ್ವಂತ ನಾಯಿಗಳ ಥರ ಇಲ್ಲಿ ಸಾಕ್ತಾ ಇದ್ದಾರೆ. ಅದೇ ಬೀದಿ ನಾಯಿಗಳನ್ನೇ ಆ ಥರ ಮಾಡಿ ಸಾಕ್ತಾ ಇದ್ದಾರೆ. ನನ್ನ ಮಗನಿಗೆ 4 ನಾಯಿ ಅಟ್ಯಾಕ್ ಮಾಡ್ತಂದ್ಬಿಟ್ಟು ನಾನು ಸುಮ್ಮನೆ ನನಗೂ ಯಾಕೆ ಬೇರೆ ಏನಾನ ಮಾಡ್ಕೊಳ್ಳಿ, ಬೇರೆಯೊಬ್ಬರ ಥರ ನಾನು ಇರೋಣ ಅಂತ ಅಂದ್ಕೊಂಡಿದ್ರು. ನನಗೆ ಅದಾಗಲ್ಲ. ಯಾಕಂದರೆ TV-ನಲ್ಲಿ ವಿಡಿಯೋ ನೋಡೋದು ತುಂಬ ಸುಲಭ, ಆದರೆ ಅವ್ನು ನೋವು ಕೊಟ್ಟಿರೋದಲ್ಲ, ಅಲ್ಲಿ ಕಿರ್ಚಾಡಿರೋದು ನನಗೆ ಮಾತ್ರ ಗೊತ್ತು ಯಾಕೆ ಏನು ಅಂತ. ತುಂಬ ನೋವಾಯಿತು ನನಗೆ. ಆ ನೋವಲ್ಲೇ ಪೊಲೀಸ್ ಸ್ಟೇಷನ್ ಹೋಗಿ ಹತ್ಕೊಂಡು ನಾನು ಒಬ್ಬಳೇ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ. ಆಮೇಲೆ ಈ ಬೀದಿ ನಾಯಿಗಳನ್ನ ಹಿಡಿಯೋಕ್ಕೆ ಬಂದಾಗ ನಾನೇ ಸ್ವತಃ ವಿಡಿಯೋ ಮಾಡಿದ್ದೀನಿ. ಅವರು ಬೇಡ, ನಾನು ಇಂಜೆಕ್ಷನ್ ಹಾಕಿದ್ದೀನಿ, ಇಂಜೆಕ್ಷನ್ ಹಾಕಿರೋ ನಾಯಿ ಕಚ್ಚಿದ್ರೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಬಾಯಿಂದನೇ ಹೇಳಿದ್ದಾರೆ. ಹಾಗಂತ ನನ್ನ ಮಗನ ಕಚ್ಚಿದ್ರೆ ನಾಳೆ ದಿನ ಏನಾದರೂ ಪ್ರಾಬ್ಲಮ್ ಆದರೆ ಯಾರು ಸರ್ ಜವಾಬ್ದಾರಿ ಅಂತಲೂ ಎಲ್ಲ ಕೇಳಿದ್ದೀನಿ. ದಯವಿಟ್ಟು ಇದಕ್ಕೆ ಏನಾದರೂ ಮುಕ್ತಿಗೊಳಿಸ್ಬೇಕು. ಜಾಸ್ತಿ ನಾಯಿಗಳದ್ದು ಹಾವಳಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಇದಕ್ಕೆ ಬೇಗ ಪರಿಹಾರ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ತೆ ಸರ್, ನಮ್ಮ ಹೆಸರು ಮಿಥುನ್ ಅಂತ. ನಾವು ಇಲ್ಲೊಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಪ್ರತಿದಿನ ನಾವು ಬೆಳಗ್ಗೆ ವಾಕಿಂಗ್ ಹೋಗಿ ಬರೋವಂಥ ಸಂದರ್ಭದಲ್ಲಿ ಪ್ರತಿದಿನ ನಾಯಿಗಳು 4 ರಿಂದ 5 ಏಕಾಏಕಿ ನಾಯಿಗಳು ದಾಳಿ ಮಾಡ್ತಾಯಿದ್ದೇವೆ. ಇದರಿಂದ ನಾವಿಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಮತ್ತು ನಾವು ವಾಪಸ್ ಏನಾರ ತೊಗೊಂಬರೋಕ್ಕೆ ಹೊರಗೆ ಬಂದು ಈ ದಾರಿಲಿ ಓಡಾಡೋದು ತುಂಬ ಕಷ್ಟ ಆಗ್ತಿದೆ. ನಮ್ಮ ಅಸೋಸಿಯೇಷನಲ್ಲಿ ಸುಮಾರು 200 ರಿಂದ 250 ಫ್ಯಾಮಿಲಿಗಳು ವಾಸ ಮಾಡ್ತಿದ್ದಾವೆ. 100-150 ಮಕ್ಕಳುಗಳಿದ್ದಾವೆ. ಈಗ ಮಕ್ಕಳುಗಳನ್ನ ನಾವು ಹೊರಗಡೆ ಆಟ ಆಡಲಿ ಅಂತ ಹೊರಗಡೆ ಕಳಿಸ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ನಮಗೆ ಹೊರಗಡೆ ಬಿಡೋದು ತುಂಬ ಕಷ್ಟ ಆಗ್ತಿದೆ. ಮೊನ್ನೆ ಸೋಮವಾರ ಬೆಳಗ್ಗೆ ನಾನು ವಾಕಿಂಗ್ ಹೋಗಿ ಬರುವಂಥ ಸಂದರ್ಭದಲ್ಲಿ ಹಿಂದೆಯಿಂದ 2 ನಾಯಿ, ಮುಂದೆಯಿಂದ 2 ನಾಯಿ, ಅಕ್ಕಪಕ್ಕದಿಂದ 2-3 ನಾಯಿ, ಏಕಾಏಕಿ 7 ರಿಂದ 8 ನಾಯಿಗಳು ನನ್ನ ಮೇಲೆ ದಾಳಿ ಮಾಡಿದ್ದಾವೆ. ಈಗ ಒಂದೇ ಸರಿ 5 ರಿಂದ 6, 7-8 ನಾಯಿ ಅಟ್ಯಾಕ್ ಮಾಡೋದ್ರಿಂದ ನಾವು ಯಾವ ಕಡೆ ತಿರುಗೋದಕ್ಕೂ ಕಷ್ಟ ಆಗ್ತಿದೆ. ಒಂದು ನಾಯಿ ಆದರೆ ಎದುರಿಸ್ಬೋದು, ಬಟ್ ಈ ಥರ 5 ರಿಂದ 6 ನಾಯಿ ಅಟ್ಯಾಕ್ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಇದೇ ಥರ ಲಗ್ಗೆರೆಯಲ್ಲಿ ಮೊನ್ನೆ ಒಂದು ಮಗು ಕೂಡ ಸತ್ತೋಗಿದೆ. ಈ ಥರ ಬೆಂಗಳೂರಿನಲ್ಲಿ ತುಂಬ ಈ ಥರ ಇನ್ಸಿಡೆಂಟ್ ಆಗ್ತಿರೋದ್ರಿಂದ ನಮ್ಮ ಅದೇ ಇನ್ಸಿಡೆಂಟು ಮತ್ತೆ ರಿಪೀಟ್ ಆಗೋದು ಬೇಡ ಬೆಂಗಳೂರಿನಲ್ಲಿ. ಇದ್ರ ಬಗ್ಗೆ ಕನ್ಸರ್ನ್ ಆಫೀಸರು, ಅಧಿಕಾರಿಗಳು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಸರ್. ನನ್ನ ಮೇಲೆ ಅಟ್ಯಾಕ್ ಆಗಿದೆ ಸರ್. ಸೋಮವಾರ ನಾನು ನಾರಾಯಣ ಹೃದಯದಲ್ಲಿ ಚಿಕಿತ್ಸೆ ತೊಗೊಂಡಿರ್ತೀನಿ. ಅದ್ರ ದಾಖಲಾತಿಗಳು ನಮ್ಮ ಹತ್ರ ಇದೆ ಸರ್. ಸರ್ ಇಲ್ಲಿ ರಾತ್ರಿ ಹೊತ್ತು ಬೆಳಗ್ಗೆ ರಾತ್ರಿ 8-9 ಗಂಟೆಯಿಂದ ಹಿಡಿದು ಬೆಳಗ್ಗೆ 9-9:30 ಗಂಟೆ ತನಕ ಯಾವುದೇ ವೆಹಿಕಲ್ ಓಡಾಡಿದ್ರು ಕೂಡ, ಕಾರು, ಬೈಕು, ನಡ್ಕೊಂಡು ಹೋಗೋರುಗಳು ಹೋಗ್ತಾಯಿದ್ರು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಹೌದು ಸರ್, ಕಳೆದ ಬಾರಿ ನಾವು ಕಂಪ್ಲೇಂಟ್ ಮಾಡಿದ್ದು. ಅದನ್ನು ಹಿಡ್ಕೊಂಡು ಹೋಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವು ಲೋಕಲ್ ಹುಡುಗರು ಬಂದು ಗಲಾಟೆ ಮಾಡಿದ್ದಾರೆ. ಈಗ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ ನಮಗೆ ಕೆಲವು ಸಂಘಗಳ ಹೆಸರು ಹೇಳಿ ಬೆದರಿಕೆ ಕರೆಗಳು ಆಗ್ತಿದ್ದಾರೆ ಸರ್ ನಮ್ಮ ಮೇಲೆ.